ಓಹೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಅಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ Xiaomi 13T Pro 5G ಬಗ್ಗೆ ರಿವ್ಯೂ ತಗೊಂಡ್ಬಂದಿದ್ದೀನಿ. ಸೊ ಈ ಒಂದು ಫೋನ್ ಲುಕ್ ಡಿಸೈನ್ ನೋಡ್ಕೊಂಡ್ರಪ್ಪ ಅಂದ್ರೆ ನಿಜವಾಗ್ಲೂ ಕಳೆದೋಗ್ತೀರಾ. ಯಾಕಂತಂದ್ರೆ ಈ ಒಂದು ಫೋನ್ ಫ್ಲಾಗ್ಶಿಪ್ ಫೋನ್ ಆಗಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಫೋನ್ ಕೂಡ ಬಜೆಟ್ ಕೂಡ ಅಷ್ಟೇ ಹೇಗಿದೆ, 70 ರಿಂದ 75 ಸಾವಿರದ ಮೇಲ್ಗಡೆ ಈ ಒಂದು ಫೋನ್ ಲಾಂಚ್ ಆಗಂತ ಸಾಧ್ಯತೆ ಇದೆ. ಬಟ್ ಸಾಧ್ಯತೆ ಇದೆ ಅನ್ನೋದಕ್ಕಿಂತ ಇನ್ನೂ ಕೂಡ ಹೆಚ್ಚಿಗೆ ರೇಟ್ಗೆ ಲಾಂಚ್ ಆದ್ರೂ ಕೂಡ ಆಗಬಹುದು. ಬಟ್ ಈ ಒಂದು ಫೋನ್ ಬೇಸ್ ವೇರಿಯಂಟ್ ಬಂದ್ಬಿಟ್ಟು 12GB ಮತ್ತೆ 256 GB ಒಂದು ಸ್ಟೋರೇಜ್ ಅಲ್ಲಿ ಈ ಒಂದು ಫೋನ್ ಬೇಸ್ ವೇರಿಯಂಟ್ ಇದೆ ಅಂತ ಹೇಳ್ಬೋದು. ಸೊ ಈ ಒಂದು ಫೋನ್ ಲುಕ್ ಡಿಸೈನ್ ನಾವು ನೋಡ್ಕೊಂಡಾಗ ನಮಗೆ ಈ ಫೋನ್ ನೀಟ್ ಕಂಡೀಷನ್ ನೋಡ್ಕೋಬಹುದು. ಫೋನ್ ನಮಗೆ ಫ್ರಂಟ್ ಇಂದ ಪಂಚ್ ಹೋಲ್ ಡಿಸ್ಪ್ಲೇ ಜೊತೆಗೆ ನಮಗೆ ಕರ್ವೇಡ್ ಡಿಸ್ಪ್ಲೇ ಇಲ್ಲಿ ಯಾವುದೇ ರೀತಿ ನಮಗೆ ಗಮನಿಸ್ತಿಲ್ಲ. ಬಟ್ ಆಮೇಲೆ ಬ್ಲಾಕ್ ಸೈಡ್ ಬಂದ್ರಪ್ಪ ಅಂದ್ರೆ ಟ್ರಿಪಲ್ ಕ್ಯಾಮ್ರಾ ಜೊತೆಗೆ ಈ ಕ್ಯಾಮ್ರಾ ಸೆಟಪ್ ನ ನೋಡ್ಕೊಳ್ಳಿ, ಎಷ್ಟು ಸ್ಕ್ವೇರ್ ಇದರಲ್ಲಿ ಕೊಟ್ಟವ್ರೆ, ಎಷ್ಟು ಡಿಸೈನ್ ನ ಮಾಡೋದು ಅಂತ ಹೇಳಿದ್ರೆ ಲುಕ್ ಮಾತ್ರ ಯೂನಿಕ್ ಅನಿಸ್ತಾ ಇದೆ. ಮತ್ತೆ ಇನ್ನು ಬ್ಯಾಕ್ ಅಲ್ಲಿ ಗ್ಲಾಸ್ ನೋಡ್ತಾ ಇದೀವಿ, ಅದು ಕೂಡ ಒಂದು ಸಖತ್ ಗ್ಲಾಸ್ ಅಂತ ಹೇಳ್ಬೋದು. ಗ್ಲಾಸ್ ಆಫ್ ಫೈಬರ್ ನಂಗೆ ಡೌಟ್ ಇದೆ, ಬಟ್ ಈ ಒಂದು ಫೋನ್ ಗ್ಲಾಸ್ ಆಗಿತ್ತು ಅಂತಂದ್ರೆ ಇನ್ನೂ ಕೂಡ ಬಿಲ್ಡ್ ಬೆಂಕಿ ಅಂತ ಹೇಳ್ಬೋದು. ಅಂಡ್ ಈ ಒಂದು ಸೈಡ್ ಫ್ರೇಮ್ ನೋಡ್ಕೊಂಡ್ರೆ ಅಂದ್ರೆ ಪ್ಲಾಸ್ಟಿಕ್ ಫ್ರೇಮ್ ಇರುತ್ತೆ. ಮತ್ತೆ ಅಷ್ಟೇ ಅಲ್ಲದೆ ರೈಟ್ ಸೈಡ್ ಬಂದ್ರಪ್ಪ ಅಂದ್ರೆ ಒಂದು ವ್ಯಾಲ್ಯೂ ಮೇಕರ್ ಕೀಸ್ ಮತ್ತೆ ಪವರ್ ಆನ್ ಬಟನ್ ಇರುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ಕೂಡ ಯಾವುದೇ ರೀತಿ ಏನು ಇರಲ್ಲ. ಇನ್ನು ಬಾಟಮ್ ಅಲ್ಲಿ ಬಂದ್ರಪ್ಪ ಅಂತಂದ್ರೆ ಫಸ್ಟ್ ಒಂದು ನಮಗೆ ಸಿಮ್ ಟ್ರೇ ಕಾಣುತ್ತೆ, ಆದ್ಮೇಲೆ ಒಂದು ಮೈಕ್ ಮತ್ತೆ ಒಂದು ನಮಗೆ ಚಾರ್ಜಿಂಗ್ ಪೋರ್ಟ್, ಅದು ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕಾಣುತ್ತೆ. ಮತ್ತೆ ಆಮೇಲೆ ಒಂದು ಸ್ಪೀಕರ್ ನಮಗೆ ನೋಡ್ಕೋಬಹುದು. ಇನ್ನು ಟಾಪ್ ಅಲ್ಲಿ ಬಂದ್ರಪ್ಪ ಅಂದ್ರೆ ಸೆಕೆಂಡರಿ ಸ್ಪೀಕರ್ ನೋಡ್ಕೋಬಹುದು, ಮತ್ತೆ ಒಂದು IR ಬ್ಲಾಸ್ಟರ್ ನೋಡ್ಕೋಬಹುದು, ಮತ್ತೆ ಒಂದು ನಾಯ್ಸ್ ಕ್ಯಾಲ್ಕುಲೇಷನ್ ಕೂಡ ನೋಡ್ಕೋಬಹುದು. ಇಷ್ಟು ಈ ಒಂದು ಫೋನ್ ಲುಕ್ ಡಿಸೈನ್ ನ ಒಳಗೊಂಡು ಬಂದಿದೆ. ಈ ಒಂದು ಫೋನ್ ನಿಜವಾಗ್ಲೂ ಕೂಡ ಒಂದು ಫ್ಲಾಗ್ಶಿಪ್ ಫೋನ್ ಅನ್ನೋದ್ರಲ್ಲಿ ಯಾವುದೇ ಕೂಡ ಸಂಶಯ ಇಲ್ಲ. ಯಾಕಂದ್ರೆ ಈ ಒಂದು ಫೋನ್ ಆ ರೀತಿ ಲುಕ್ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಓವರ್ ಆಲ್ ಲುಕ್ ಡಿಸೈನ್ ಬಗ್ಗೆ ಮಾತಾಡಿದಾಯ್ತು. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ತಿಳ್ಕೊಂಡ್ಬರೋಣ. ಸೊ ಈ ಒಂದು ಫೋನ್ ಅಲ್ಲಿ ಪರ್ಫಾರ್ಮೆನ್ಸ್ ಬಂದ್ರಪ್ಪ ಅಂತಂದ್ರೆ MediaTek Dimensity 9200 ಪ್ಲಸ್ ನೋಡ್ತಾ ಇದೀವಿ. ಹೆವಿ ಅಂದ್ರೆ ಹೆವಿ ಪವರ್ಫುಲ್ ಪ್ರೊಸೆಸರ್ ಅಂತ ಕೂಡ ಕರೀಬಹುದು. ಅಂಡ್ ಈ ಒಂದು ಫೋನ್ ಅಲ್ಲಿ ಡಿಸ್ಪ್ಲೇ ಬಂದ್ರಪ್ಪ ಅಂತಂದ್ರೆ ಈ ಒಂದು ಫೋನ್ ಅಲ್ಲಿ 6.67 ಇಂಚಸ್ ನ AMOLED ಡಿಸ್ಪ್ಲೇ ನೋಡ್ತಾ ಇದೀವಿ. ಅದು ಕೂಡ 120 Hz ರಿಫ್ರೆಶ್ ರೇಟ್ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅಷ್ಟಲ್ಲದೆ ಒಂದು HDR10+ ಕೂಡ ಇದ್ರೊಳಗಡೆ ಸಪೋರ್ಟ್ ಮಾಡ್ತಾ ಇದೆ. ಎಲ್ಲ ಒಂದು ವಿಡಿಯೋ ನೋಡ್ತಾ ಇದೀವಿ ಅಂತಂದಾಗ ನಮ್ಗೆ ಎಷ್ಟೊಂದು ಫೀಲ್ ಆಗುತ್ತೆ ಅಂತಂದ್ರೆ ಯಾವುದೇ ರೀತಿ ಒಂದು ನಿಜವಾಗ್ಲೂ ಕೂಡ ಪಿಕ್ಸೆಲ್ ಹೊಡೆಯುವುದಿಲ್ಲ. ಅದೇ ರೀತಿ ಒಂದು ನಮಗೆ ವ್ಯೂವಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗತ್ತೆ ಅಂತ ಹೇಳ್ಬೋದು. ಸ್ಮೂತ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಹೇಳ್ಬೋದು ಓವರಾಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ. ಇನ್ನು ಈ ಒಂದು ಫೋನ್ ನ ಕ್ಯಾಮ್ರಾ ವಿಷಯಕ್ಕೆ ಬಂದ್ರಪ್ಪ ಅಂತಂದ್ರೆ ನಾನು ಆಗಲೇ ಹೇಳಿದೆ, ಒಂದು ಕ್ಯಾಮ್ರಾ ಅಂತೂ ನಂಗೆ ಸಖತ್ತಾಗಿ ಹಿಡಿಸ್ತು. ಅಂಡ್ ಅಂದ್ರೆ ಸ್ಕ್ವೇರ್ ಔಟ್ ಒಂದು ರೀತಿಯಲ್ಲಿ ಈ ಒಂದು ಫೋನ್ ನೋಡ್ಕೊಂಡ್ರಪ್ಪ ಅಂತಂದ್ರೆ ನೀವು ಅದರೊಳಗೆ ಫಸ್ಟ್ ಕ್ಯಾಮ್ರಾ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್ ಸಿಗುತ್ತೆ. ಈ ಒಂದು 50 ಮೆಗಾ ಪಿಕ್ಸೆಲ್ 1.9 ಅಪರ್ಚರ್ ಒಳಗೆ ಈ ಒಂದು ಫೋಟೋಸ್ನ ಶೂಟ್ ಮಾಡ್ಕೋಬಹುದು. ಇನ್ನು ಸೆಕೆಂಡ್ ಕ್ಯಾಮ್ರಾ ಬರುತ್ತೆ 12 ಮೆಗಾ ಪಿಕ್ಸೆಲ್ ನ ಕೊಟ್ಟವ್ರೆ. ಸೊ ಈ 12 ಮೆಗಾ ಪಿಕ್ಸೆಲ್ ಅಲ್ಲಿ 2.2 ಅಪರ್ಚರ್ ಒಳಗಡೆ ಒಂದು ಫೋಟೋಸ್ ನ ಶೂಟ್ ಮಾಡ್ಕೋಬಹುದು. ಒಂದು ಬೆಸ್ಟ್ ಕ್ಯಾಮ್ರಾ ಅಂತ ಕೂಡ ಕರೀಬಹುದು. ಇದರಲ್ಲಿ ಇಟ್ಸ್ ಓಕೆ ಅನ್ಬೋದು. ಇನ್ನು ಮೂರನೇ ಕ್ಯಾಮ್ರಾ ಬರುತ್ತೆ 50 ಮೆಗಾ ಪಿಕ್ಸೆಲ್ ನ 1.9 ಅಪರ್ಚರ್ ಒಳಗಡೆ ಈ ಒಂದು ಫೋಟೋಸ್ ನ ಶೂಟ್ ಮಾಡ್ಕೋಬಹುದು. ಒಂದು ಲೆವೆಲ್ಗೆ ಅನ್ನೋದಕ್ಕಿಂತ ಒಂದು ನಿಜವಾಗ್ಲೂ ಒಂದು ಚಲೋ ಕೆಲಸ ಮಾಡಿದೆ ಅಂತ ಹೇಳ್ಬೋದು Xiaomi. ಇಲ್ಲಿ ಒಂದು ಒಳ್ಳೆ ಕ್ಯಾಮ್ರಾದಲ್ಲಿ ಕೂಡ ಒಂದು ಚೆನ್ನಾಗಿರೋ ಒಂದು ಕೆಲಸನ ಮಾಡಿದೆ ಅಂತ ಹೇಳ್ಬೋದು. ಇದರಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ಕ್ಯಾಮ್ರಾದ ಬೆಸ್ಟ್ ಅಂತ ಕೂಡ ಕರೀಬಹುದು. ಇನ್ನು ಈ ಫ್ರಂಟ್ ಸೈಡ್ ಬಂದ್ರಪ್ಪ ಅಂತಂದ್ರೆ ನಮಗೆ 20 ಮೆಗಾ ಪಿಕ್ಸೆಲ್ ನ ಒಂದು ಸೆಲ್ಫಿ ಶೂಟರ್ ಕೊಡ್ತಾ ಇದ್ದಾರೆ. ಅದು ಕೂಡ 2.2 ಅಪರ್ಚರ್ ಒಳಗಡೆ ಒಂದು ಸೆಲ್ಫಿನ ಶೂಟ್ ಮಾಡುತ್ತೆ ಅಂತ ಹೇಳ್ಬೋದು. ಇಷ್ಟು ಈ ಸೆಲ್ಫಿ ಶೂಟರ್ ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ ಮಾಡಿದೆ ಸೆಲ್ಫಿಯಲ್ಲೂ ಕೂಡ ಅಂತ ಹೇಳ್ಬೋದು ಈ Xiaomi ಅವರು. ಅಂಡ್ ಈ ಒಂದು ವಿಡಿಯೋ ರೆಕಾರ್ಡಿಂಗ್ ಬರೋಣ. ಬ್ಯಾಕ್ ಸೈಡ್ ಅಲ್ಲಿ ನಮಗೆ 8K 24 FPS ಒಳಗೆ ನಾವು ರೆಕಾರ್ಡ್ ಮಾಡ್ಕೋಬಹುದು. 4K ನ 30 FPS ಒಳಗೆ ಮಾತ್ರ ರೆಕಾರ್ಡ್ ಮಾಡ್ಕೋಬಹುದು. ಇನ್ನು ಫುಲ್ HD ನ 60 FPS ಒಳಗೆ ರೆಕಾರ್ಡ್ ಮಾಡ್ಕೋಬಹುದು. ನನಗೆ ಈ ವಿಡಿಯೋಗ್ರಫಿಯಲ್ಲಿ ಕೂಡ ನಂಗೆ ಹಿಡಿಸ್ತು. ಬೇರೆ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಈ ವಿಡಿಯೋಗ್ರಫಿಯಲ್ಲಿ ಮತ್ತೆ ಫೋಟೋಶೂಟ್. ನಮಗೆ ಒಂದು ಕ್ಯಾಮ್ರಾದಲ್ಲಿ ನನಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಹೇಳ್ಬೋದು. ಅಂಡ್ ಈ ಫ್ರಂಟ್ ಸೈಡ್ ಬಂದ್ರಪ್ಪ ಅಂದ್ರೆ ಫುಲ್ HD ಮತ್ತೆ HD ಒಳಗೆ 30 FPS ಒಳಗೆ ಮಾತ್ರ ವಿಡಿಯೋನ ರೆಕಾರ್ಡ್ ಮಾಡ್ಕೋಬಹುದು. ಇನ್ನು ಓವರಾಲ್ ಈ ಒಂದು ಫೋನ್ ಒಳಗಡೆ ಎಲ್ಲವೂ ಕೂಡ ಓಕೆ ಅನ್ಬಹುದು. ಅಷ್ಟು ಪವರ್ಫುಲ್ ಪ್ರೊಸೆಸರ್ ಮತ್ತೆ ಪವರ್ಫುಲ್ ಆದಂತ ಕ್ಯಾಮ್ರಾಗಳು ಎಲ್ಲ ನಾವು ನೋಡ್ಕೊಂಡಾಗ ಈ ಒಂದು ಫೋನ್ ನಿಜವಾಗ್ಲೂ ಕೂಡ ಒಂದು ಬೆಂಕಿ ಬಿಲ್ಡ್ ಅಂತ ಕೂಡ ಕರೀಬಹುದು. ಅಂಡ್ ಈ ಒಂದು ಫೋನ್ ನ ರ್ಯಾಮ್ ಮತ್ತೆ ಸ್ಟೋರೇಜ್ ಬಗ್ಗೆ ಮಾತಾಡ್ಕೊಂಡ್ಬಿಡೋಣ. ಈ ಒಂದು ಫೋನ್ ಅಲ್ಲಿ ರ್ಯಾಮ್ ಬಂದಾಗ 12GB ರ್ಯಾಮ್ ಕೊಡ್ತಾ ಇದ್ದಾರೆ. ಅದು ಕೂಡ LPDDR5X ರ್ಯಾಮ್ ನ ನಾವು ಇದರೊಳಗಡೆ ನೋಡ್ಕೋಬಹುದು. ಅಂಡ್ ಈ ಒಂದು ಸ್ಟೋರೇಜ್ ಅಲ್ಲಿ 256GB ಸ್ಟೋರೇಜ್ ಕೊಡ್ತಾ ಇದ್ದಾರೆ. ಅದು UFS 4.0 ಸ್ಟೋರೇಜ್ ನ ನಾವು ನೋಡ್ತಾ ಇದೀವಿ. ಹೆವಿ ಬಂದ್ರೆ ಹೆವಿ ಪವರ್ಫುಲ್ ಸ್ಟೋರೇಜ್ ಮತ್ತೆ ರ್ಯಾಮ್ ಅಂತ ಕೂಡ ಕರೀಬಹುದು. ಅಂಡ್ ಈ ಒಂದು ಫೋನ್ ಅಲ್ಲಿ ಬ್ಯಾಟ್ರಿ ನೋಡ್ಕೊಳ್ಳೋಣ. 5000 mAh ಬ್ಯಾಟ್ರಿ ನೋಡ್ಕೊತಾ ಇದೀವಿ. ಅದು ಕೂಡ 120 ವ್ಯಾಟ್ ನ ಪವರ್ ಅಡಾಪ್ಟರ್ ನಮಗೆ ಬಾಕ್ಸ್ ಸಮೇತ ಸಿಗ್ತಾ ಇದೆ. ನಿಜವಾಗ್ಲೂ ಕೂಡ ಇದಕ್ಕಿಂತ ಒಳ್ಳೆ ಆಪ್ಷನ್ ನಮಗೆ ಬೇರೆ ಯಾವುದು ಕೂಡ ಇಲ್ಲ ಅಂತ ಅನ್ಕೋಬೇಕು. ಅಂಡ್ ಈ ಒಂದು OS ಬಂದ್ರಪ್ಪ ಅಂದ್ರೆ ಔಟ್ ಆಫ್ ದ ಬಾಕ್ಸ್ 13 OS ನೋಡ್ತಾ ಇದೀವಿ. ಇನ್ನು ಅಪ್ಡೇಟ್ ಅಲ್ಲಿ ಏನಾದ್ರು 14 OS ಕೊಟ್ಟರು ಕೂಡ ಕೊಡಬಹುದು. ಲೀಕ್ಸ್ ಪ್ರಕಾರ ನಮಗೆ 13 OS ಅಂತ ಮಾತ್ರ ತೋರಿಸವ್ರೆ. ಬಟ್ ನೋಡೋಣ, ಕಾದು ಮಾರ್ಕೆಟ್ ಅಲ್ಲಿ ಈ ಫೋನ್ ಲಾಂಚ್ ಆದಾಗ
13 OS ಲಾಂಚ್ ಆಗುತ್ತಾ ಇಲ್ಲ 14 OS ಲಾಂಚ್ ಆಗುತ್ತಾ ಗೊತ್ತಿಲ್ಲ, ಬಟ್ ನೋಡೋಣ. ಏನಾದರೂ ಅಪ್ಡೇಟ್ ತಂದುಬಿಟ್ಟು 14 OS ಮಾಡಿದ್ರು ಕೂಡ ಮಾಡಬಹುದು, ಹೇಳಕ್ಕಾಗಲ್ಲ. ಆ್ಯಂಡ್ ಈ ಒಂದು ಫೋನಲ್ಲಿ ಸೆಕ್ಯೂರಿಟಿ ನೋಡ್ಕೊಂಡ್ರಪ್ಪ ಅಂದ್ರೆ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ ನೋಡ್ತಾ ಇದೀವಿ. ಅದು ಕೂಡ ಕ್ವಿಕ್ ಮತ್ತೆ ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಫ್ಲಾಗ್ಶಿಪ್ ಫೋನ್ ಅಂತ ಹೇಳಿದಾಗ ಇಲ್ಲಿ ಅನ್ಲಾಕ್ ಮತ್ತೆ ನಮಗೆ ಫಿಂಗರ್ ಪ್ರಿಂಟ್ ಅನ್ಲಾಕ್ ಯಾವ ರೀತಿ ಇರುತ್ತೆ ಅಂದ್ರೆ ಹೆವಿ ಕ್ವಿಕ್ ಆ್ಯಂಡ್ ಫಾಸ್ಟ್ ಆಗಿರಬೇಕಾಗುತ್ತೆ. ಸೊ ಅದೇ ರೀತಿ ನಾನು ಹೇಳ್ತಾ ಇರೋದು, ಇಲ್ಲಿ ಕ್ವಿಕ್ ಆಗಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಇಷ್ಟಾಗಿತ್ತು ಈ ಒಂದು ವಿಡಿಯೋ Xiaomi 13T Pro ನ ಬಗ್ಗೆ. ಸೊ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದು ಕೂಡ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟಾಗಿತ್ತು ಅದರ ಲೈಕ್ ಮಾಡಿ. ಸೊ ಈ ಒಂದು ಫೋನ್ ಲಾಂಚ್ ಆಗೋಕ್ಕೆ ಇನ್ನು 25ನೇ ತಾರೀಕಿಗೆ ಅಂತ ನಮಗೆ ಡೇಟ್ ಫಿಕ್ಸ್ ಮಾಡವ್ರೆ. ಬಟ್ ನೋಡೋಣ, ಈ ಡೇಟ್ ಕೂಡ ಎಕ್ಸ್ಟೆಂಡ್ ಕೂಡ ಆದರೂ ಆಗಬಹುದು, ಇಲ್ಲ ಅಂತಂದ್ರೆ ಬೇಗ ಕೂಡ ಲಾಂಚ್ ಆದರೂ ಕೂಡ ಆಗಬಹುದು. ಈ ಒಂದು ಫೋನ್ ನಮ್ಮ ದೇಶದಲ್ಲಿ ಲಾಂಚ್ ಆಗ್ಬೇಕಂತಂದ್ರೆ ಇನ್ನು ಕೂಡ ಒಂದು 10 ದಿನ ಟೈಮ್ ಇದೆ. ಬಟ್ ಈ ಒಂದು ರೇಟ್ ಎಷ್ಟಕ್ಕೆಲ್ಲ ಲಾಂಚ್ ಆಗ್ಬೋದು ಅಂತ ನಾನು ಆಗಲೇ ಹೇಳಿದ್ರು ಹಾಗೆ 70ರಿಂದ 75,000 ಮೇಲ್ಗಡೆ ಈ ಒಂದು ಫೋನ್ ಲಾಂಚ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡೋಣ, ಇದು 256 GB ಸ್ಟೋರೇಜ್ ಅಷ್ಟೇ ಅಲ್ಲ, 512 GB ಅಷ್ಟು ಕೊಟ್ಟರೆ ಇನ್ನೂ ಹೆಚ್ಚಿಗೆ ಕೂಡ ಇದೆ ಸ್ಟೋರೇಜ್. ಬಟ್ ನೋಡೋಣಂತೆ, ಫೋನ್ ಬೆಸ್ಟ್ ಬೆಂಕಿ ಬಿಲ್ಡ್ ಅಂತ ಹೇಳ್ಬೋದು. ಮತ್ತೆ ಯಾವುದೇ ರೀತಿ ಡೌಟ್ ಬೇಡ, ಈ ಒಂದು ಫೋನ್ ದಿ ಬೆಸ್ಟ್ ಫೋನ್ ಅಂತೂ ಕೂಡ ಕರಿಬಹುದು. ನೋಡೋಣ, ಫೋನ್ ಮಾರ್ಕೆಟಲ್ಲಿ ಲಾಂಚ್ ಆಗಿದ ತಕ್ಷಣ ಏನೆಲ್ಲ ಸ್ಪೆಸಿಫಿಕೇಶನ್ ಚೇಂಜಸ್ ಆಗುತ್ತೆ, ಮತ್ತೆ ಎಷ್ಟೆಲ್ಲ ಸ್ಪೆಸಿಫಿಕೇಶನ್ ನಾ ಹೇಳಿರೋದಕ್ಕೂ ಆ ಫೋನ್ ಲಾಂಚ್ ಆಗಿದ್ಮೇಲೆ ಇರತಕ್ಕಂಥ ಸ್ಪೆಸಿಫಿಕೇಶನ್ ಎಷ್ಟೆಲ್ಲ ಚೇಂಜಸ್ ಆಗಿರುತ್ತೆ ಅಂತ ನನಗೆ ಲೀಕ್ಸ್ ಪ್ರಕಾರ ಇಷ್ಟೊಂದು ಮಾಹಿತಿ ಸಿಕ್ಕಿದೆ. ಬಟ್ ನಾನು ಮಾಹಿತಿ ಸಿಕ್ಕಂಥ ಮಾಹಿತಿನ ತಗೊಂಡು ನಿಮಗೆ ವಿಡಿಯೋ ಮಾಡಿದ್ದೀನಿ. ಮತ್ತೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಕೂಡ ಮಾಡಿ. ಮತ್ತೆ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್ ಗೈಸ್. ನಮಸ್ಕಾರ.